ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ರಾಜ್ಯ ರಾಜಕೀಯದಲ್ಲಿ ಚರ್ಚೆ ಹುಟ್ಟು ಹಾಕಿದೆ ಡಿಕೆಶಿ ಮಾಡಿಸಿದಂತಹ ಆ ಒಂದು ಪೂಜೆ. ಶಕ್ತಿಯುತ ಖಡ್ಗಮಾಲಾ ಸ್ತೋತ್ರ, ನಾರಾಯಣಿ ಪೂಜೆ. ಇಷ್ಟಾರ್ಥ ಸಿದ್ಧಿಗಾಗಿ ನಾರಾಯಣಿ ಮಂತ್ರದೊಂದಿಗೆ ಪೂಜೆ ಮಾಡಿಸಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಶತ್ರುವಿನ ಮೇಲೆ ವಿಜಯದ ಸಂಕೇತವಾಗಿ ಮಾಡಿಸುವಂತಹ ಪೂಜೆ ಇದು. 5 ನಿಮಿಷಗಳ ಕಾಲ ಖಡ್ಗಮಾಲಾ ಸ್ತೋತ್ರವನ್ನ ಪಠಿಸಿದ್ರು ಡಿಕೆ. ಹಾಸನಾಂಬಿಯ ಎದುರು ಡಿಸಿಎಂ ಡಿಕೆಶಿ ವಿಶೇಷ ಪ್ರಾರ್ಥನೆಯನ್ನ ಸಲ್ಲಿಸಿದ್ದಾರೆ. ದಂಪತಿ ಸಮೇತರಾಗಿ ಬಂದರು. ಡಿಕೆಶಿ ಮಾಡಿಸಿದಂತಹ ಈ ಪೂಜೆ, ಹಾಸನಾಂಬಿಯ ದೇಗುಲದಲ್ಲಿ ನಡೆಸಿದಂತಹ ಪೂಜೆ ಬಹಳ ದೊಡ್ಡ ಚರ್ಚೆಗೆ ಕಾರಣ ಆಗಿದೆ. ಶಕ್ತಿಯುತ ಖಡ್ಗಮಾಲಾ ಸ್ತೋತ್ರ ಪಠಣ ಆಯಿತು, ನಾರಾಯಣಿ ಪೂಜೆಯಾಗಿದೆ. ಇಷ್ಟಾರ್ಥ ಸಿದ್ಧಿಗಾಗಿ ನಾರಾಯಣಿ ಮಂತ್ರದೊಂದಿಗೆ ಪೂಜೆಯನ್ನ ನೆರವೇರಿಸಿದ್ದಾರೆ. ದುರ್ಗಾ ಸಪ್ತಸತಿಯ 11ನೇ ಅಧ್ಯಾಯದಲ್ಲಿ ಬರುವಂತಹ ಮಂತ್ರ ನಾರಾಯಣಿ ನಮಸ್ಕಾರ ಮಂತ್ರ. ಅತ್ಯಂತ ಪ್ರಬಲ ಪೂಜೆ ಇದು. ತಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ಚಂಡಿಕಾ ಹೋಮ ಮಾಡುವಂತಹ ವೇಳೆ ಈ ಮಂತ್ರವನ್ನ ಪಠಿಸಲಾಗುತ್ತೆ. ಹಾಸನಾಂಬಿ ಎದುರು ಡಿಸಿಎಂ ಡಿಕೆ ಶಿವಕುಮಾರ್ ಈ ಮಂತ್ರ ಪಠಣದೊಂದಿಗೆ ಪೂಜೆಯನ್ನ ಮಾಡಿಸಿರುವಂಥದ್ದು ಈಗ ಚರ್ಚೆಗೆ ಗ್ರಾಸ ಆಗಿದೆ. ಹಾಸನಾಂಬೆಗೆ ಸೀರೆ, ಬಳೆ, ಫಲಪುಷ್ಪವನ್ನು ಅರ್ಪಣೆ ಮಾಡಿದ್ರು. ನಾರಾಯಣಿ ಮಂತ್ರದೊಂದಿಗೆ ಇಷ್ಟಾರ್ಥ ಸಿದ್ಧಿಗಾಗಿ ಪೂಜೆಯನ್ನ ಮಾಡಿದ್ದಾರೆ. ಶತ್ರುವಿನ ಮೇಲೆ ವಿಜಯದ ಸಂಕೇತವಾಗಿ ಮಾಡಿಸುವಂತಹ ಪೂಜೆ ಇದು. 5 ನಿಮಿಷಗಳ ಕಾಲ ಖಡ್ಗಮಾಲಾ ಸ್ತೋತ್ರವನ್ನ ಡಿಕೆಶಿ ಪಠಿಸಿದ್ದಾರೆ. ಖಡ್ಗಮಾಲಾ ಸ್ತೋತ್ರ ಪಠಣ ಈಗ ಚರ್ಚೆ ಗ್ರಾಸವಾಗಿದೆ. ರಾಜ್ಯ ರಾಜಕೀಯದಲ್ಲಿ ಡಿಕೆಶಿ ಮಾಡಿಸಿದಂತಹ ಈ ಪೂಜೆ ಚರ್ಚೆಯನ್ನ ಹುಟ್ಟುಹಾಕ್ತಾ ಇದೆ. ಒಂದು ಕಡೆ ಈಗ ಅಧಿಕಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳ ದೊಡ್ಡ ರಾಜಕೀಯ ಚರ್ಚೆ ಶುರುವಾಗಿರುವಾಗ, ಸಿಎಂ ಬದಲಾವಣೆಯಾಗುತ್ತಾ ಅನ್ನುವಂತಹ ಮಾತುಗಳು ಕೇಳಿಬರ್ತಿರುವಾಗ, ಅದರ ನಡುವಲ್ಲಿ ಶತ್ರುವಿನ ಮೇಲೆ ವಿಜಯದ ಸಂಕೇತವಾಗಿ ಮಾಡಿಸುವಂತಹ ಪೂಜೆಯನ್ನ ಹಾಸನಾಂಬೆಯ ಸನ್ನಿಧಿಯಲ್ಲಿ ಸೀರೆ, ಬಳೆ, ಫಲಪುಷ್ಪವನ್ನು ಅರ್ಪಣೆ ಮಾಡಿ 5 ನಿಮಿಷಗಳ ಕಾಲ ಖಡ್ಗಮಾಲಾ ವಿಶೇಷ ಸ್ತೋತ್ರವನ್ನ ಪಠಣ ಮಾಡಿ ನಾರಾಯಣಿ ನಮಸ್ಕಾರ ಪೂಜೆಯನ್ನ ಡಿಕೆ ಶಿವಕುಮಾರ್ ನೆರವೇರಿಸಿದ್ದಾರೆ. ಈ ಪೂಜೆ ಈಗ ಚರ್ಚೆ ಹುಟ್ಟುಹಾಕಿದೆ. विपुलतर धनधान्यानवच्छिन्न संतति वृद्धि स्थिरलक्ष्मी कीर्तिलाभ शत्रुपराजय सकलतरभीष्टसिद्ध्यर्थं राजकीय क्षेत्रे विजय प्रार्थनाकारी महालक्ष्मी महात्रिपुरसंतप्तमादका श्री हादराम्बारेवदा संपूर्ण अनुग्रह कृपा कटाक्ष फलावाप्त्यर्थं यथाशक्ति अर्चन पूजाख्यं करिष्ये ध्यानावाहनादि षोडशोपचार पूजां करिष्ये. ओम सर्वमंगलमांगल्ये शिवे सर्वार्थसाधिके शरण्ये त्र्यम्बके गौरी नारायणी नमोस्तुते. शरणागत दीनार्थ परित्राणवराजिने सर्वस्याद्य हरे देवी नारायणी नमोस्तुते. आगाणी महालक्ष्मी ರಾಜ್ಯ ರಾಜಕೀಯದಲ್ಲಿ ಭಾರಿ ಚರ್ಚೆಗೆ ಕಾರಣ ಆಗಿದೆ. ಚರ್ಚೆ ಹುಟ್ಟುಹಾಕಿದೆ ಡಿಕೆ ಶಿವಕುಮಾರ್ ಮಾಡಿಸಿದಂತಹ ಈ ಪೂಜೆ. ಶಕ್ತಿಯುತ ಖಡ್ಗಮಾಲಾ ಸ್ತೋತ್ರ, ನಾರಾಯಣಿ ಪೂಜೆ, ಇಷ್ಟಾರ್ಥ ಸಿದ್ಧಿಗಾಗಿ ಸ್ತೋತ್ರವನ್ನ ಪಠಿಸಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಶತ್ರುವಿನ ಮೇಲೆ ವಿಜಯದ ಸಂಕೇತವಾಗಿ ಮಾಡಿಸುವಂತಹ ಪೂಜೆ ಇದು. ಡಿಸಿಎಂ ಡಿಕೆ ಪ್ರಾರ್ಥನೆ ವೇಳೆ ಹೂಕೊಟ್ಟು ಹಾಸನಾಂಬೆ ಪೂಜೆಯನ್ನು ನೆರವೇರಿಸಿದರು. ಸಿಎಂ ಬದಲಾವಣೆಯ ಚರ್ಚೆಯ ನಡುವೆ ಪತ್ನಿ ಉಷಾ ಜೊತೆಗೆ ತೆರಳಿ ಖಡ್ಗಮಾಲಾ ಸ್ತೋತ್ರ ಮತ್ತು ನಾರಾಯಣಿ ಪೂಜೆಯನ್ನು ಮಾಡಿಸಿದ್ದಾರೆ. ಡಿಸಿಎಂ ಡಿಕೆ ಬೇಡಿಕೆಗೆ ಅಸ್ತು ಎಂದಿತ ಹಾಸನಾಂಬಾ ದೇವಿ. ಡಿಸಿಎಂ ಡಿಕೆ ಶಿವಕುಮಾರ್ ಪೂಜೆ ವೇಳೆ ಹೂವಿನ ಮೂಲಕ ಹಾಸನಾಂಬೆ ವರ ಕೊಟ್ಟಳ. 2 ಬಾರಿ ಹಾಸನಾಂಬಿ ದೇವಿಯ ಬಲಗಡೆಯಿಂದ ಹೂವಿತ್ತು. ವಿಷಯಗಳನ್ನು ನೋಡ್ತಿದ್ದೀವಿ. ಒಂದು ನಂಬಿಕೆ ಇದೆ. ಈ ಘಟನೆ ಅದಕ್ಕೆ ಪುಷ್ಟಿ ಕೊಡ್ತಾ ಇದೆಯಾ? ಆರಂಭದಲ್ಲಿ ಡಿಸಿಎಂ ಡಿಕೆ ಹೆಸರಲ್ಲಿ ಸಂಕಲ್ಪ ಮಾಡಿ ಪೂಜೆ ಮಾಡಲಾಯಿತು. ಪತ್ನಿ ಉಷಾ ಅವರ ಜೊತೆಗೆ ಪೂಜೆಯನ್ನು ಸಲ್ಲಿಸಿದ್ರು ಡಿಸಿಎಂ ಡಿಕೆ ಶಿವಕುಮಾರ್. ನೋಡಿ, ಅಲ್ಲಿ ಗಮನಿಸ್ತಾ ಇದ್ದೀವಿ ಹೂ ಬೀಳೋದನ್ನು. 2 ಬಾರಿ ಹಾಸನಾಂಬೆ ದೇವಿಯ ಬಲಗಡೆಯಿಂದ ಈ ಹೂ ಬಿತ್ತು. ಇಷ್ಟಾರ್ಥ ಈಡೇರುತ್ತೆ, ದೇವರಿಂದ ಸಿಕ್ಕಂತಹ ವರ ಅಂತ
ಪರಿಗಣಿಸುವ ಪ್ರತೀತಿ ಇದೆ ಅಂಥದ್ದೊಂದು ನಂಬಿಕೆ ಇದೆ. ಈಗ ಸಿಎಂ ಬದಲಾವಣೆ ಚರ್ಚೆ ಜೋರಾಗಿರುವಂತಹ ಹೊತ್ತಲ್ಲಿ ಹಾಸನಾಂಬೆಯ ಸನ್ನಿಧಿಯಲ್ಲಿ ಡಿ.ಕೆ. ಶಿವಕುಮಾರ್ ಇಂಥದ್ದೊಂದು ವಿಶೇಷ ಪೂಜೆ, ಖಡ್ಗಮಾಲಾ ಸ್ತೋತ್ರ ಪಠಣ, ನಾರಾಯಣಿ ಪೂಜೆಯನ್ನು ನಡೆಸಿ ಆ ಸಂದರ್ಭದಲ್ಲಿ ದೇವಿಯ ಬಲಭಾಗದಿಂದ ಈ ಹೂವು ಕೆಳಬಿದ್ದಂಥದ್ದು. ಹೂ ಮೂಲಕ ಹಾಸನಾಂಬೆ ದೇವಿ ವರ ಕೊಟ್ಟಳ. ಚರ್ಚೆ ಗ್ರಾಸ ಆಗಿದೆ ಈ ಪೂಜೆ. ಸಿಎಂ ಬದಲಾವಣೆ ಚರ್ಚೆಯ ಬಗ್ಗೆ ಡಿ.ಕೆ. ಮಾರ್ಮಿಕವಾಗಿ ನುಡಿದಿದ್ದಾರೆ. ದೇವರಲ್ಲಿ ಏನ್ ಬೇಡ್ಕೊಂಡ್ರಿ ಅಂತ ಪತ್ರಕರ್ತರು ಪ್ರಶ್ನೆ ಮಾಡ್ತಾರೆ. ದೇವರಿಗೂ ಭಕ್ತರಿಗೂ ನಡೆಯುವಂತಹ ವ್ಯವಹಾರ ನಡೆಯೋ ಸ್ಥಳ ಅಂತಂದ್ರೆ ಅದು ದೇವಾಲಯ. ನಾನುಂಟು ಆ ತಾಯಿಯುಂಟು, ನಾನುಂಟು ಭಕ್ತಿಯುಂಟು ಅಂತ ಪತ್ರಕರ್ತರ ಪ್ರಶ್ನೆಗೆ ಡಿಸಿಎಂ ಡಿ.ಕೆ. ಶಿವಕುಮಾರ್ ಮಾರ್ಮಿಕವಾಗಿ ನುಡಿದಿದ್ದಾರೆ. ದುರ್ಗೆ ಸ್ವರೂಪಿ ಹಾಸನಾಂಬೆ ಎದುರು ವಿಶೇಷ ಪೂಜೆಯನ್ನು ಸಲ್ಲಿಸಿದ್ರು, ಶಕ್ತಿಯುತ ಖಡ್ಗಮಾಲಾ ಸ್ತೋತ್ರ ಪಠಿಸಿದ್ರು, ನಾರಾಯಣ ಪೂಜೆ ಮಾಡಿದ್ರು. ನಂತರ ಡಿ.ಕೆ. ಕೊಟ್ಟಂತಹ ಈ ಉತ್ತರ ಮತ್ತಷ್ಟು ಚರ್ಚೆ ಗ್ರಾಸ ಆಗಿದೆ. ನಿಮಗೆ ನಮಗೆ ಎಲ್ಲರೂ ಕೂಡ ಒಳ್ಳೇದಾಗ್ಲಿ, ಆ ತಾಯಿ ನೆಮ್ಮದಿಯನ್ನು ಕೊಡ್ಲಿ, ಶಾಂತಿಯನ್ನು ಕೊಡ್ಲಿ, ರಾಜ್ಯಕ್ಕೆ ಶಾಂತಿ ಕೊಡ್ಲಿ ಅಂತೇಳಿ ಪ್ರಾರ್ಥನೆ ಮಾಡಿದ್ದೇನೆ. ಭಕ್ತಂಗೂ ಭಗವಂತನಿಗೂ ವ್ಯವಹಾರ ನಡೆಯುವಂಥ ಸ್ಥಳ ದೇವಾಲಯ. ಸೊ ನಾನುಂಟು ಆ ತಾಯಿ ಉಂಟು, ನಾವು ದುರ್ಗೆಯ ಸ್ವರೂಪಿ, ಶಾರದೆ ಸ್ವರೂಪಿ, ಶಾಂತ ಚಿತ್ತರಾಗಿ ಆ ತಾಯಿ ನಮ್ಮೆಲ್ಲರೂ ಕೂಡ ದರ್ಶನ ಭಾಗ್ಯವನ್ನ ಪ್ರತಿ ವರ್ಷ 10 ದಿನಗಳ ಕಾಲ ಮಾಡಿಕೊಡುವಂಥ ಒಂದು ದೊಡ್ಡ ಐತಿಹಾಸಿಕ ಪದ್ಧತಿ ನಾವೆಲ್ಲ ನೋಡ್ತಾ ಇದ್ದೇವೆ. ದುಃಖವನ್ನ ದೂರ ಮಾಡುವಂತ ದೇವಿ ದುರ್ಗಾದೇವಿ. ಭಕ್ತಂಗೂ ಭಗವಂತನಿಗೂ ವ್ಯವಹಾರ ಮಾಡುವಂಥ ಸ್ಥಳ ದೇವಾಲಯ. ಎಷ್ಟೇ ದೂರದಿಂದ ಬಂದರೂ ಕೂಡ ಬಂದು 1 ನಿಮಿಷ ಆಗಲಿ 10 ಸೆಕೆಂಡ್ ಆಗಲಿ ನಿಂತ್ಕೊಂಡು ದೇವ್ರ ಮುಂದೆ ನೋಡಿಕೊಂಡು ತನ್ನ ಪ್ರಾರ್ಥನೆಯನ್ನು ಮಾಡಿಕೊಂಡು ದರ್ಶನ ಮಾಡಿ ಆ ದೇವಿಯ ಅನುಗ್ರಹವನ್ನು ಪಡಲಿಕ್ಕೆ ಎಲ್ಲ ಭಕ್ತಾದಿಗಳು ಬಂದು ಇವತ್ತು ಪಡ್ಕೊಳ್ತಾ ಇದ್ದಾರೆ. ನಾನು ಕೂಡ ಈ ತಾಯಿಯ ಭಕ್ತನಾಗಿ ನಾನು, ನಮ್ಮ ಕುಟುಂಬ, ನಮ್ಮ ಸ್ನೇಹಿತರು ಎಲ್ಲ ಕೂಡ ಇವತ್ತು ಬಂದು ಈ ದೇವಿಯ ದರ್ಶನ ಮಾಡೋಂಥ ದೊಡ್ಡ ಭಾಗ್ಯ ನೀವೆಲ್ಲ ಸೇರಿ ನಮಗೆ ಒದಗಿಸ್ಕೊಟ್ಟಿದ್ದೀರಿ. ದುರ್ಗೆಯ ಸ್ವರೂಪಿ, ಶಾರದೆ ಸ್ವರೂಪಿ, ಶಾಂತ ಚಿತ್ತರಾಗಿ ಆ ತಾಯಿ ನಮ್ಮೆಲ್ಲರೂ ಕೂಡ ದರ್ಶನ ಭಾಗ್ಯವನ್ನ ಪ್ರತಿ ವರ್ಷ 10 ದಿನಗಳ ಕಾಲ ಮಾಡಿಕೊಡುವಂಥ ಒಂದು ದೊಡ್ಡ ಐತಿಹಾಸಿಕ ಪದ್ಧತಿ ನಾವೆಲ್ಲ ನೋಡ್ತಾ ಇದ್ದೇವೆ. ದುಃಖವನ್ನ ದೂರ ಮಾಡುವಂತ ದೇವಿ ದುರ್ಗಾದೇವಿ. ಭಕ್ತಂಗೂ ಭಗವಂತನಿಗೂ ವ್ಯವಹಾರ ಮಾಡುವಂಥ ಸ್ಥಳ